ವರ್ಷ ಅವ್ರು ಇನ್ನೂ ಬರಲಿಲ್ವಲ್ಲ, ಯಾಕೋ ಬರಲಿಲ್ಲ. ಇಷ್ಟೊತ್ತಿಗೆ ದಿನ ಬರೋರು ಮಾತಾಡ್ಸೋಕ್ಕೆ. ನಾನು ವರ್ಷ ಅವರು ಭಾಳ ದಿನದಿಂದ ತುಂಬ ಚೆನ್ನಾಗಿದ್ವಲ್ಲ, ಏನೇ ಅಂದರೂ ಮರೆಯೋದಕ್ಕಾಗೋದಿಲ್ಲ. ಇವಾಗ ಬೇರೆ ಅವ್ರಿಗಿನ್ನೂ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಏನಿಲ್ಲ. ಅಲ್ಲಿ ಇವಾಗ ಆಸ್ತಿ ಎಲ್ಲ ನಮಗೆ ಬರುತ್ತೆ, ಅದು ಆಸ್ತಿ ಬರುತ್ತೆ. ಮತ್ತು ವಿಜಯ ಆಸ್ತಿ ಏನೈತೆ ಅದನ್ನೆಲ್ಲ ನಾನೇ ತೊಗೋಬೋದು, ನಾನು ನನ್ನ ಮಗಳು ಎಲ್ಲ ತಗೊಂಡಿರ್ಬೋದು. ಇದೇನಿದು ಈ ಸುಗುಣ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಮತ್ತು ಅವ್ನು ನನಗೆ ಮೋಸ ಮಾಡಿದ್ದಕ್ಕೆ ಅದನ್ನಾದರೂ ಹೇಳ್ಕೊಂಡು ತಿನ್ನಬೇಕಷ್ಟೇ ನಾನು. ಇದೇನಿದು ಹಿಂಗೆ ಮಾಡ್ತಾ ಇದ್ದಾಳೆ ಸುಗುಣ, ಗೊತ್ತಾಗಲ್ವಾ ಇವಳಿಗೆ ಅಂತಂದ್ರೆ ನಾನು ಅದನ್ನಾದರೂ ಹೇಳ್ಕೊಂಡು ತಿನ್ನಲೇಬೇಕು. ಏನು ಮಾಡೋದು ಇವಾಗ? ಆಸ್ತಿ ಎಲ್ಲ ಇದ್ದರೆ ಆರಾಮಾಗಾದರೂ ಚೆನ್ನಾಗೆ ಇರ್ಬೋದಲ್ಲ, ಎಂಜಾಯ್ ಮಾಡಿಕೊಂಡು ಅಂತ ಹೇಳಿ. ಇನ್ನೇನು ಮಾಡೋದು? ಇವಾಗ ನನ್ನ ತಮ್ಮ ಬೇರೆಯೇ ಹೋಗಿ ಆ ಋತುನ ಮದುವೆ ಆಗಿದ್ದಾನೆ. ಇವಾಗ ನಮಗೆ ಏನು ಅಲ್ಲೇನು ಬೆಲೆ ಇಲ್ಲ, ಎಲ್ಲ ಅವರೇ, ಅಕ್ಕ ಎಲ್ಲ ಅವರೇನೆ. ಅದಕ್ಕೆ ಅವ್ರಿಗೆ ಯಾಕೆ ಬಿಡಬೇಕು? ಅದಕ್ಕೆ ನಾನು ವರ್ಷನ್ಗೆ ಹೇಳ್ತೀನಿ, ಎಲ್ಲ ನಮ್ಮ ಮಗಳಿಗೂ ನನ್ನ ಮಗಳಿಗೆ ಮಾಡಿಸ್ಬಿಡಪ್ಪ ಅಂತ ಹೇಳಿ. ಅವರಿಬ್ರು ಹೆಂಗೋ ಗಂಡು ಮಕ್ಳು, ಅವ್ರು ಹೆಂಗೋ ದುಡ್ಕೊಬಿಡ್ತಾರೆ ಅತ್ಲಾಗಿ. ಇದೇನಿದು ಧರಣಿ ಅವ್ರನ್ನ ಮದುವೆ ಆಗ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾಳೆ ಸುಗುಣ ಅಂತ ಅನ್ಕೋಬೋದು ನೀವು. ಆದರೆ ನಾನು ವರ್ಷನ ಮರೆಯೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ನಾನು ತುಂಬ ಇಷ್ಟಪಟ್ಟಿದ್ದೆ. ನನ್ನ ಮನಸ್ಸಲ್ಲ ಅವ್ರು ಏನೇ ಮಾಡಲಿದ್ರು ಅದು ಹೋಗೋದಿಲ್ಲ. ಏನೇ ಅಂದ್ರು ಅವ್ರು ಎಷ್ಟೇ ಏನೇ ಮಾಡಲೇಳು ಹೋಗೋದಿಲ್ಲ, ಮನಸ್ಸಲ್ಲಿ ಇದ್ದೇ ಇರುತ್ತೆ. ಏನೋ ಸುಮ್ಮನೆ ಅವಾಗ ಧರಣಿ ಅವ್ರನ್ನ ಯಾಕೆ ಮದುವೆ ಆದೆ ಅಂತಂದ್ರೆ ಅವ್ರನ್ನ ಮಕ್ಳು ನೋಡ್ಕೊಳ್ಳೋರಿರಲಿಲ್ಲ. ಇವರಿಗೊಂದು ಏನೋ ಅವ್ರಿಗೆ ತೋರಿಸ್ಕೋಬೇಕು ಅನ್ನೋದೊಂದು ಕಾರಣಕ್ಕೋಸ್ಕರ ನನಗೆ ಇಷ್ಟ ಇರಲಿಲ್ಲ. ನಮ್ಮ ಅಮ್ಮನಿಗೆ ಹೇಳಿದ್ದೆ ಆಲ್ರೆಡಿ, ನನಗೆ ಧರಣಿ ಅವ್ರನ್ನ ಮದುವೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಇರಲಿಲ್ಲ ನನಗೆ. ಏನೋ ಸುಮ್ಮನೆ ಚೆನ್ನಾಗಿರಬೇಕು, ಏನೋ ನನಗೂ ಒಬ್ರು ಯಾರೋ ಒಬ್ರು ಇದ್ದಾರೆ ಅನ್ನೋದೊಂದು, ಏನೋ ಒಬ್ಬಂಟಿ ಆಗ್ತೀನಿ ಜೀವನದಲ್ಲಿ ಅನ್ನೋದಕ್ಕೋಸ್ಕರ ಹಿಂಗಿದ್ದಿದ್ದು ಅಷ್ಟೇ. ಇದೇನೇನು ನೀವು ನಿಜ ಅಂತ ಅಂದ್ಕೋಬೇಡಿ. ಈಗ ಫಿಲಮಲ್ಲೆಲ್ಲ ನಡೀತೈತಲ್ಲ ಆ ರೀತಿ ಅಂದ್ಕೊಳ್ಳಿ. ಇದೇನಿದು ಹಿಂಗೆ ಮಾಡ್ತಿದ್ದೀರಾ ನೀವು ಅಂತೇಳಿ ತುಂಬ ಜನ ಹೇಳ್ತಾ ಇದ್ದೀರಾ. ಆದರೆ ಇವಾಗ ಎಲ್ಲ ನಿಜ ಜೀವನದಲ್ಲಿ ನಡೆಯೋ ಥರನೇ ತೋರಿಸೋದಕ್ಕಾಗಲ್ಲ. ಒಂದು ಫಿಲಮ್ ಯಾವ ರೀತಿ ಇರುತ್ತೋ ಹಾಗೆ ಆ ರೀತಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಮನುಷ್ಯನಿಗೆ ಯಾವ್ಯಾವ ರೀತಿ ಆಸೆ ಬರುತ್ತೆ, ಯಾವ್ಯಾವ ರೀತಿ ಆಸ್ತಿ ಅಂದರೆ ಮನುಷ್ಯನಿಗೆ ಎಷ್ಟು ಆಸೆ ಇರುತ್ತೆ, ಎಷ್ಟು ಅತಿ ಆಸೆ ಬಂದುಬಿಡುತ್ತೆ. ಬರುತ್ತೆ ಅಂದರೆ ಪುಕ್ಸಟ್ಟೆದು ಬರುತ್ತೆ ಅಂದರೆ ಯಾವ ಮನುಷ್ಯನಿಗೆ ಕೂಡ ದುಡ್ಡು ಆಸೆ ಬರುತ್ತೆ ಅಂದರೆ ಯಾರೇ ಆಗಲಿ, ನೀವೇ ಆಗಲಿ ಹೇಳು, ಪುಕ್ಸಟ್ಟೆದು ಎಲ್ಲಾದರೂ ದುಡ್ಡು ಒಡವೆ ಆಸ್ತಿ ಏನಾದರೂ ಸಿಗುತ್ತೆ ಅಂತಂದರೆ ಯಾರಿಗಾದ್ರೂ ಅದನ್ನು ತಗೊಳ್ಳೇಬೇಕು, ಅದು ನಮಗೆ ನಾವು ಪಡ್ಕೊಂಬ್ಲೇಬೇಕು. ಅಲ್ಲೆಲ್ಲಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ, ಎಕ್ಸಾಂಪಲ್ ನೀವೆಲ್ಲಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಮೂಟೆಗಟ್ಟಲೆ ದುಡ್ಡು ಬಿದ್ದುಬಿಡುತ್ತೆ. ಅದನ್ನು ನೀವು ತಗೊಂಡಲ್ಲಿ ಹಾಗೆ ಹೋಗ್ತೀರಾ? ಬೇರೆಯವ್ರದಪ್ಪ ತಗೋಬಾರ್ದು ಅಂತೇಳಿ ಯಾರಾದರೂ ಹಾಗೆ ಹೋಗ್ತೀರಾ? ಯಾರೂ ಹೋಗೋದಿಲ್ಲ ಖಂಡಿತ. ಮನುಷ್ಯನಿಗೆ ಆಸೆ ಅನ್ನೋದು ಹೆಂಗೆ ಬರುತ್ತೆ? ಎಷ್ಟು ಅತಿ ಆಸೆ ಬಂದುಬಿಡುತ್ತೆ. ಅದನ್ನು ನೋಡಿದ ತಕ್ಷಣ ನಾವು ಇದನ್ನು ತಗೊಬಿಟ್ರೆ ಶ್ರೀಮಂತರಾಗ್ಬಿಡ್ಬೋದು ಅನ್ನೋದೊಂದು ಆಸೆ ಬಂದುಬಿಡುತ್ತಲ್ಲ ನಿಮ್ಮ ಮನಸ್ಸಲ್ಲಿ. ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇರೋದು. ಯಾವ್ಯಾವ ರೀತಿ ಎಲ್ಲ ಆಸೆಗಳು ಬರುತ್ತೆ, ಯಾವ್ಯಾವ ರೀತಿ ಅತಿ ಆಸೆ ಬರುತ್ತೆ, ಯಾವ ರೀತಿ ಆದರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇರೋದು ನಿಮಗೆ. ಯಾರೂ ಸುಮ್ಮನೆ ಹೋಗೋದಿಲ್ಲ. ಯಾರೇ ಆಗಲಿ ತುಂಬ ಆಸೆ ಬರುತ್ತೆ, ನಾವಿನ್ನೂ ಚೆನ್ನಾಗಿರ್ಬೋದಲ್ಲ, ಇನ್ನೂ ಶ್ರೀಮಂತರಾಗ್ಬೋದಲ್ಲ, ನಾವಿನ್ನೂ ಹೆಂಗೆ ಇರ್ಬೋದು ಅನ್ನೋದು ತುಂಬ ಜನಕ್ಕೆ ಆಸೆ ಇದ್ದೇ ಇರುತ್ತೆ. ಯಾರು ದುಡ್ಡು ಒಡವೆ ಆಸ್ತಿ ಸಿಗುತ್ತೆ ಅಂದರೆ ಯಾರು ಬೇಡ ಅಂತ ಅನ್ನೋಲ್ಲ. ಯಾವುದೇ ಕಾರಣಕ್ಕೂ ಯಾವ ಮನುಷ್ಯನೂ ಬೇಡ ಅಂತ ಹೇಳೋದಿಲ್ಲ. ಎಲ್ಲ ಈ ಸ್ಟೋರಿ ಸ್ಟಾಪ್ ಮಾಡಿ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀರಾ, ಆದರೆ ಈ ಸ್ಟೋರಿ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಯಾರೋ ಕೆಲವೊಬ್ಬರು ಹೇಳ್ತಾ ಇದ್ದೀರಾ ಅಷ್ಟೇ. ಅದಕ್ಕೆಲ್ಲ ನಾವು ಇವಾಗ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಖಂಡಿತ ಈ ಸ್ಟೋರಿ ಸ್ಟಾಪ್ ಮಾಡೋದಕ್ಕಂತ ಆಗೋದಿಲ್ಲ. ಇನ್ನು ಎಲ್ಲಿವರೆಗೂ ತುಂಬ ನಾವು ಇದಿನ್ನೂ ತುಂಬ ದಿನ ಸ್ವಲ್ಪ ಹೋಗಬೇಕು ಈ ಸ್ಟೋರಿ ಅಂತ ಹೇಳಿ, ಅದಿನ್ನೂ ಒಂದು ಕೊನೆ ಹಂತಕ್ಕೆ ಬರೋವರೆಗೂ ನಾವು ಈ ಸ್ಟೋರಿ ಸ್ಟಾಪ್ ಮಾಡೋದಿಲ್ಲ. ಎಲ್ಲ ತುಂಬ ಜನ ಇಷ್ಟಪಡ್ತಾರೆ. ಯಾರೋ ಕೆಲವರು ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ರೆ, ಕೆಲವರು ನಮಗೆ ತುಂಬ ಇಷ್ಟ ಈ ಸ್ಟೋರಿ, ನಮಗೆ ಇದೇ ಸ್ಟೋರಿ ಬೇಕು ಅಂತೇಳಿ ಕೇಳ್ತಾ ಇದ್ದೀರಾ. ತುಂಬ ಜನ ಕೇಳ್ತಾ ಇದ್ದಾರೆ. ಈ ಸ್ಟೋರಿ ಸ್ಟಾಪ್ ಮಾಡೋದಕ್ಕಂತೂ ಆಗೋದಿಲ್ಲ. ದಯವಿಟ್ಟು ಯಾರೂ ಮತ್ತೆ ನೀವು ಈ ಸ್ಟೋರಿ ಸ್ಟಾಪ್ ಮಾಡಿ ಅಂತ ಹೇಳೋದಕ್ಕೆ ಹೋಗಬೇಡಿ. ವರ್ಷ ಅವರೇ ಬನ್ನಿ, ನಾನು ನಿಮ್ಮನ್ನೇ ನೋಡ್ತಿದ್ದೆ, ಯಾಕೋ ಬರಲೇ ಇಲ್ವಲ್ಲ ವರ್ಷ ಅವರು ಇನ್ನು ಇಷ್ಟೊತ್ತಾದ್ರೂ ಅಂತ ಹೇಳಿ. ಸುಗುಣ, ನನಗಾಗಿ ಕಾಯ್ತಿದ್ದ ನೀನು? ಏನು ಮುಂಚೆ ನಾನು ಎಲ್ಲಾದರೂ ಎಗ್ರೆಸ್ ಅಂಗಡಿಗೆ ಹೋಗಿ ಎಗ್ರೆಸ್ ಅಂಗಡಿ ಮುಗಿಸ್ಕೊಂಡು ಬಾಗ್ಲಾಕೊಂಡು ಬರೋವರೆಗೂ ಊಟ ಮಾಡ್ದಲ್ಲಿ ಹಾಗೆ ಕೂತ್ಕೊಂಡು ಕಾಯ್ತಾ ಇದ್ದಲ್ಲ ನೈಟ್ ಟೈಮು, ಹಾಗೆ ಕಾಯ್ತಾ ಇದ್ದ ವರ್ಷ ಬರಲಿಲ್ಲ ಅಂತ ಹೇಳಿ. ಹಾಗೆ ಅನಿಸುತ್ತೆ, ಅದೇ ಫೀಲ್ ಆಗುತ್ತೆ ನನಗೆ. ಎಷ್ಟೇ ಅಂದ್ರೂ ನಾನು ಎಷ್ಟೇ ಇವಾಗ ನಾನು ಧರಣಿಯವ್ರನ್ನ ಮದುವೆ ಆಗಿ ಅವ್ರು ನನ್ನ ಗಂಡ ನನ್ನ ಮಗಳು ಅಂತ ಇದ್ರೂ ಅದಾಲೆ ಮರೆಯೋದಕ್ಕಾಗೋದಿಲ್ಲ. ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಿಡಿ ಹೋಗ್ಲಿ, ಹೆಂಗೋ ಚೆನ್ನಾಗಿರೋಣ. ಬನ್ನಿ ಕೂತ್ಕೊ, ಬನ್ನಿ ಊಟ ಮಾಡಿ ಬನ್ನಿ. ಸುಗುಣ, ತುಂಬ ಥ್ಯಾಂಕ್ಸ್ ಸುಗುಣ, ನನಗೋಸ್ಕರ ಕಾತ್ಕೊಂಡು ಕೂತ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.
ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಸುಗುಣ. ನಿಜ ಹೇಳ್ಬೇಕಂತಂದರೆ ನಾನು ಹಿಂಗೆ ಮಾಡ್ಕೊಬಾರ್ದಾಗಿತ್ತು. ನನಗೆ ಇವಾಗ ಅನ್ನಿಸ್ತೈತೆ ನನ್ನ ಜೀವನ ಹಿಂಗೆ ಆಗ್ಬಾರ್ದಾಗಿತ್ತು, ನನ್ನ ಸುಗುಣನ ಜೊತೆ ಚೆನ್ನಾಗಿರ್ಬೇಕಾಗಿತ್ತು ಅಂತ ಅನ್ನಿಸ್ತೈತೆ. ಆ ವಿಜಿ ಅನ್ನೋಳು ನನ್ನ ಜೀವನದಲ್ಲಿ ಬಂದು ಏನೆಲ್ಲ ಆಗೋಯ್ತಪ್ಪ, ನಾನು ಇಂಥ ಬಂಗಾರದಂಥ ಹೆಂಡ್ತಿಂಗೆ ಕಳ್ಕೊಬಿಟ್ನಲ್ಲ ಅಂತ ಅನ್ನಿಸ್ತೈತೆ. ನನಗೂ ಹಾಗೆ ಅನ್ನಿಸ್ತೈತೆ. ಮದುವೆ ಆಗ್ದಂಗೆ ಚೆನ್ನಾಗಿದ್ದಿದ್ರೆ ಇವತ್ತು ನಾನು ನಿಮ್ಮ ಜೊತೆ ಚೆನ್ನಾಗಿರ್ಬೋದಾಗಿತ್ತಲ್ಲ. ಹೆಂಗೋ ಅವಾಗ ಒಂದು ಸ್ವಲ್ಪ ದಿನ ನಾನು ಹೆಂಗೋ ಕಷ್ಟಪಟ್ಟು ಸುಮ್ಮನೆ ಅಲ್ಲೂ ಇಲ್ಲೂ ಯಾರ ಮನೆಯಲ್ಲೋ ಸ್ವಲ್ಪ ದಿನ ಎತ್ಕೊಂಡು ಬೇಜಾರು ಮಾಡ್ಕೊಂಡಂಗೆ ಧರಣಿ ಅವ್ರನ್ನ ಮದುವೆ ಆಗ್ದಂಗೆ ಇದ್ದಿದ್ರೆ ಇವತ್ತು ನಿಮ್ಮ ಜೊತೆ ಚೆನ್ನಾಗಿರ್ಬೋದಾಗಿತ್ತಲ್ಲ ಅಂತೇಳಿ. ಏನೇ ಅಂದರೆ ಸುಗುಣ ವರ್ಷ ಅಂದರೆ ಒಂದು ಫೇಮಸ್ಸು. ಸುಗುಣ ವರ್ಷ ಹಾಗೆ ಇರಬೇಕೆ ಅಷ್ಟು ಹೊರ್ತು ಸುಗುಣನ ಧರಣಿ ಅಂತ ಹೇಳಿ ಹೇಳೋದಕ್ಕಾಗೋದೇ ಇಲ್ಲ. ಏನೋ ಒಂಥರ ಆಲೇನೆ ಸುಮ್ಮನೆ ಏನೋ ಮನಸ್ಸಲ್ಲಿ ಇಷ್ಟ ಇಲ್ಲ. ನನಗೂ ತುಂಬ ಬಲವಂತ ಮಾಡಿ ನಮ್ಮಮ್ಮ ಮದುವೆ ಮಾಡಿದ್ದು ವರ್ಷ. ಒಂದು 2 ದಿವಸ ನಿನ್ನ ಮದುವೆ ಆಗಲಿಲ್ಲ ಅಂತ ಅಂದಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ ಸುಗುಣ. ಆರಾಮಾಗಿ ನಾವಿಬ್ರು ಇವಾಗ ಚೆನ್ನಾಗಿ ಜೀವನ ಮಾಡ್ಬೋದಾಯಿತು. ನಿನ್ನ ಮದುವೆ ಆಗ್ಬಿಟ್ಟು ತಪ್ಪು ಮಾಡಿಬಿಟ್ಟೆ. ಇವಾಗ ಹೆಂಗೆ ನಾವು ಇವಾಗ ಹೇಳೋಕ್ಕಾಗುತ್ತೆ ಹೇಳು ನಿಮ್ಮ ಧರಣಿ ಅವ್ರಿಗೆ? ಏನು ಮಾಡೋದಕ್ಕಾಗೋದಿಲ್ಲ, ಹಿಂಗೆ ಚೆನ್ನಾಗಿರ್ಬೇಕು ಅಷ್ಟೇ. ಇವಾಗ ಧರಣಿ ಅವ್ರಿಗೂ ಹೇಳೋಕ್ಕಾಗಲ್ಲ. ಅವರು ಇವಾಗ ನನ್ನ ಮದುವೆ ಆಗವ್ರೆ. ಏನು ಮಾಡಿದೆ ಅಂದರೆ ನನಗಂತೂ ಇಷ್ಟ ಇರಲಿಲ್ಲಪ್ಪ. ನಮ್ಮಮ್ಮನು ನಮ್ಮ ಪ್ರವಿ ಬಲವಂತ ಮಾಡಿರೋದು. ಅವನು ಅವತ್ತು ಬಲವಂತ ಮಾಡ್ದ. ಇವತ್ತು ನಮ್ಮ ಮಾತು ಕೇಳ್ದಲೆ ಅವ್ನು ಮದುವೆ ಆಗ್ಬಿಟ್ನಲ್ಲ. ಅವತ್ತು ಅವ್ನು ನನ್ನ ಅಕ್ಕ ಆಗ್ಲೇಬೇಕು ಕಣೆ ನೀನು ಅಂತ ಹೇಳಿ ನನ್ನ ಮದುವೆ ಮಾಡಿಸ್ಬಿಟ್ಟ. ನನ್ನ ಜೀವನ ಹಾಳು ಮಾಡೋದಕ್ಕೆ ನಿನ್ನ ದೂರ ಮಾಡ್ಬೇಕಂತಲೇ ಅವ್ನು ಮಾಡಿರೋದು ಈ ರೀತಿ. ಅವನೇ ಆ ರೀತಿ ಪ್ಲ್ಯಾನ್ ಕೊಟ್ಟಿರೋದೆ, ಅವ್ನು ನಮ್ಮ ಅಮ್ಮನಿಗೆ ಈ ರೀತಿ ಐಡಿಯಾ ಕೊಟ್ಟಿರೋದೆ ಅವನು. ಅದಕ್ಕೆ ನಾನು ಇವಾಗ ಒಪ್ಕೊಳ್ಳಲ್ಲ. ಅವ್ನು ಇವಾಗ ಹೆಂಗೆ ಇವಾಗ ಋತನ್ ನಾನು ಮದುವೆ ಆಗ್ಬೇಡ ಅಂತ ಹೇಳಿ ನಮ್ಮ ಮದುವೆ ಆಗ್ಬೇಡ ಅಂತ ಹೇಳಿದ್ರು ಅವ್ನು ಹೋಗಿ ಇವಾಗ ಹೆಂಗೆ ಋತನ್ ಮದುವೆ ಆಗ್ಬಿಟ್ಟವನೇ. ನಿನ್ನ ತಮ್ಮ ಕ್ರಿಮಿನಲ್ ಮಗ ಹೇಳು. ಅವನು ಒಳ್ಳೆಯವನಲ್ಲ. ಹೆಂಗೋ ಬಿಡು, ನಾವಿಬ್ರು ಚೆನ್ನಾಗಿರೋಣ ಸುಗುಣ. ಅಷ್ಟೇ, ಕೈ ಮಾತ್ರ ಯಾವತ್ತೂ ಬಿಡಬೇಡ ನೀನು. ನಾನು ಇರೋದೇ ನಿನಗೋಸ್ಕರ. ಸುಗುಣ ಇದ್ದಾಳೆ, ನಾನು ಒಂದಲ್ಲ ಒಂದು ದಿವಸ ನೋಡ್ಕೊತಾಳೆ. ಒಂದಲ್ಲ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಜೀವನದಲ್ಲಿ ಒಬ್ಬಂಟಿ ಆಗ್ಬಿಟ್ನಲ್ಲ ಅಂತ. ನಿಜ ನನಗೆ ತುಂಬ ಖುಷಿ ಆಗೈತೆ ನೀನು ನನ್ನ ಜೊತೆ ಇದೆಯಾ. ಇನ್ಮೇಲಿಂದ ನಿನ್ನ ಜೊತೆ ಇರ್ಬೋದು ಅನ್ನೋದೊಂದು ಖುಷಿ ಆಗೈತೆ. ಈ ವಿಷಯ ಆದಷ್ಟು ಬೇಗ ಧರಣಿ ಅವ್ರಿಗೆ ಹೇಳ್ಬಿಡು ನೀನು. ಅಯ್ಯೋ ಹೇಳ್ಬೇಕು ಅಂತಲೇ ಇದ್ದೀನಿ, ಏನು ಮಾಡಲಿ. ನನಗಂತೂ ಇಷ್ಟ ಇಲ್ಲ. ನಮ್ಮಮ್ಮ ಬಲವಂತ ಮಾಡಿದ್ದು. ನಾನು ಅದೇ ಹೇಳಿ ಬಂದೀನಿ ನಮ್ಮಮ್ಮನಿಗೆ, ಅಮ್ಮ ನನಗೆ ಇಷ್ಟ ಇಲ್ಲ ಅಮ್ಮ ಧರಣಿ ಅವ್ರ ಮದುವೆ ಆಗೋದಕ್ಕೆ ಅಂತೇಳಿ. ನನಗಿವಾಗ್ಲೂ ಅವ್ರಿಗೂ ಎಷ್ಟು ವಯಸ್ಸಾಗ್ಬಿಟ್ಟೈತೆ. ಅಂಥವ್ರ ಜೊತೆ ನನಗೆ ಎಲ್ಲಾದರೂ ಹೋಗೋಕ್ಕೆ ತುಂಬ ಶೇಮ್ ಆಗುತ್ತೆ ಅಮ್ಮ ಅಂತೇಳಿ ನಾನು ಅದೇ ಹೇಳಿ ಬಂದೀನಿ. ನನಗೆ ಇಷ್ಟ ಇರಲಿಲ್ಲ ವರ್ಷ, ನನಗೆ ಮದುವೆ ಆಗೋಕ್ಕೆ ಇಷ್ಟನೇ ಇರಲಿಲ್ಲ. ನಾನು ಹಿಂಗೆ ಇರಬೇಕು, ವರ್ಷ ಒಂದಲ್ಲ ಒಂದಿನ ಬದಲಾಗ್ತಾನೆ, ನನ್ನ ಜೊತೆ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಚೆನ್ನಾಗಿರ್ಬೋದಾಗಿತ್ತು. ನಮ್ಮಮ್ಮ ಮದುವೆ ಮಾಡಿ ನನ್ನ ಜೀವನ ಹಾಳು ಮಾಡಿಬಿಡ್ತು ನೋಡು. ನಾನು ತುಂಬ ಬೇಜಾರಾಗಿದ್ದೀನಿ ಇವಾಗ. ಹೌದು ಸುಗುಣ, ನೀನು ಇವತ್ತು ಮದುವೆ ಆಗಲಿಲ್ಲ ಅಂತಂದಿದ್ರೆ ಇಬ್ಬರು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಗೊತ್ತಾ. ನಾನು ತುಂಬ ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ. ಏನು ಮಾಡೋದು, ಅವ್ನು ಏನೋ ವಿಜಯ ಅನ್ನೋಳು ಬಂದ್ಬಿಟ್ಟು ಈ ರೀತಿ ಆಗೋಗ್ಬಿಡ್ತು. ಇವಾಗ ನಿನ್ನ ಮದುವೆ ಆಗಲಿಲ್ಲ ಅಂದಿದ್ರೆ ನಾವು ಅದು ಎಷ್ಟು ಚೆನ್ನಾಗಿರ್ಬೋದಾಗಿತ್ತಲ್ಲ. ಚೆನ್ನಾಗಿರ್ಬೋದಾಗಿತ್ತು. ಇವತ್ತು ಹೆಂಗಿರ್ಬೋದಾಗಿತ್ತು ಅಂದರೆ ಅವನು ಇವತ್ತು ನೋಡಿ ನಮ್ಮ ಮಾತು ಕೇಳಲಿಲ್ವಲ್ಲ. ಮತ್ತೆ ನನ್ನ ತಮ್ಮ ಪ್ರವಿ ಅವನು ಏನೆಲ್ಲ ನಮ್ಮಿಬ್ರು ದೂರ ಮಾಡ್ಬೇಕಂತಲೇ ಹಿಂಗೆ ಮಾಡಿದ್ನೋ ಏನೋ ಅವನು. ಇವಾಗ ನೋಡಿ ನಾವು ಹೇಳಿದ ಮಾತು ಏನೂ ಕೇಳೋದಿಲ್ಲ. ಅಕ್ಕ ಅಂತೇಳಿ ನಮ್ಮ ಮನೆಗೆ ಬರೋದಿಲ್ಲ. ಅವರೇ ಸ್ವಂತ ಅಕ್ಕ ಮಾವ ಎಲ್ಲ ಅವರೇ ಆಗವ್ರೆ. ನಾವೇನೂ ಅಲ್ಲ ಅವ್ನ ಮುಂದೆ. ನೋಡು, ಅವನಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾವು ಇಬ್ಬರು ಚೆನ್ನಾಗಿರಬೇಕು. ಅವ್ನು ನೋಡಿ ನಮ್ಮ ಮನೆಗೆ ಬರೋದೇ ಇಲ್ಲ. ಇಲ್ಲಿಗೆ ಬಂದಿದ್ದಾನೆ, ಅಲ್ಲೇ ಇದ್ದಾನೆ. ತಿರುಪತಿಗೆ ಹೋಗಿ ಬಂದ್ರೇನೋ ಅಲ್ಲೇ ಇದ್ದಾರೆ ಅನಿಸುತ್ತೆ, ಇನ್ನೂ ಬಂದಿಲ್ವೇನೋ. ಬರೋದೇ ಇಲ್ಲ ನಮ್ಮ ಮನೆಗೆ. ನಮ್ಮ ಅಕ್ಕನ ಮನೆ ಐತೆ ಅಂತ ಬರೋದೇ ಇಲ್ವಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ. ನನ್ನ ಸ್ವಂತ ತಮ್ಮ ನಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ನಾವಿಬ್ಬರು ಅವನಿಗೆ ಬುದ್ಧಿ ಕಲಿಸ್ಬೇಕು. ಅವನಿಗೆ ಸರಿಯಾಗಿ ನೋಡಪ್ಪ, ನಮ್ಮ ಅಕ್ಕನಿಗೆ ಹೆಂಗೆ ನಾವು ಒಳ್ಳೇದು ಮಾಡ್ಬೇಕಂತ ಹೇಳಿ ಓದಿ ಹೆಂಗೆ ಮಾಡಿಬಿಟ್ಲಪ್ಪ ನಮ್ಮ ಅಕ್ಕ ಅನ್ಕೋಬೇಕು ಅಷ್ಟೇ. ನನಗೇನು ಇಷ್ಟನೇ ಇರಲಿಲ್ಲ ಗೊತ್ತಾ. ಅವನಾಗೆ ಅವ್ನು ಮಾಡಿರೋದಿದು. ಅವನ ಎಂಥ ಕೆಲಸ ಮಾಡಿದ್ದಾನೆ ನೋಡು. ಸುಗುಣ ನೋಡು, ಅಕ್ಕನ ಮನೆ ಅಂತ ಬಂದಿಲ್ಲ, ನನ್ನ ಸ್ವಂತ ಮಾವ ಅಂತ ನನ್ನ ಯಾವತ್ತೂ ಅವನು ಒಂದು ಮರ್ಯಾದೆ ಕೊಟ್ಟಿಲ್ಲ. ಎಷ್ಟು ನನ್ನ ಕೀಳಾಗಿ ನೋಡಿದಾನೆ ಗೊತ್ತಾ ಅವನು. ಇವತ್ತು ನೋಡು ಅವ್ನು ಮಾಡ್ತಾ ಇರೋದು ಮಾತ್ರ ಸರಿನಾ ಇವಾಗ? ನಮ್ಮಿಬ್ರು ಜೋಡಿ ಎಂಥದ್ದಂದ್ರೆ ಅದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಏನೇನು ನನ್ನ ಧರಣಿ ಅವ್ರನ್ನ ಮದುವೆ ಆಗಿರ್ಬೋದು, ನನಗೆ ಇಷ್ಟನೇ ಇರಲಿಲ್ಲ ಮದುವೆ ಆಗೋದಕ್ಕೆ. ಇದೆಲ್ಲ ನಮ್ಮ ಪ್ರವಿ ಮಾಡಿರೋ ಐಡಿಯಾ, ನಮ್ಮ ಅಮ್ಮಗೆ ಹೇಳಿರೋದು ಐಡಿಯಾ ಇದೆಲ್ಲ. ಆದರೆ ಇವಾಗ ಅವ್ನು ನಮ್ಗೆ ಹೇಳ್ದಂಗೆ ಕೇಳಿಲ್ಲ. ಅವ್ನು ನಮಗೊಂದು ಮರ್ಯಾದೆ ಕೊಟ್ಟಿಲ್ಲ. ಅಕ್ಕನ ಮನೆ ಅಂತ ಹೇಳಿ ಬಂದಿಲ್ಲ. ಅವ್ನು ಹೇಳಿದ್ದು ನಾವು ಯಾಕೆ ಮಾಡಬೇಕು? ವರ್ಷ ಅವ್ರು ನನಗೆ ತುಂಬ ಇಷ್ಟ. ನನಗೆ ನನ್ನ ಜೀವನದಲ್ಲಿ ಯಾರೂ ಇಷ್ಟ ಆಗಿಲ್ಲ. ನಮ್ದು ಏನೋ ಒಂಥರ ಜನ್ಮದ ಅನುಬಂಧ. ಯಾರೇ ಬರಲಿ ಈ ಬಂದ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ಯಾರ ಕೈಲಿಂದಲೂ. ನನಗಂತೂ ಇಷ್ಟ ಇಲ್ಲ, ನಿಜ ಇಷ್ಟ ಇಲ್ಲ. ಏನಪ್ಪ ಇದು ಈ ಸುಗುಣ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಅಂದರೂ ಪರವಾಗಿಲ್ಲ. ನನಗೆ ಅವಾಗಲೇ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಅವಾಗ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಇವತ್ತು ನಾನು ನನಗೆ ಅದೆಲ್ಲ ವರ್ಷ ಅವ್ರು ಮಾಡಿರೋದು ಏನೋ ನನ್ನ ಕಣ್ಮುಂದೆ ಬರ್ತಾ ಇಲ್ಲ. ನನಗೇನು ವರ್ಷ ಅವ್ರು ನನ್ನ ಜೊತೆ ಚೆನ್ನಾಗಿ ಅವ್ರ ಮಕ್ಕ ನೋಡ್ತಿದ್ದಂಗೆ ನನಗೇನು ಅವ್ರು ಮಾಡಿರೋದೇನೂ ನೆನಪಾಗೋದಿಲ್ಲ. ನನಗೇನು ಅವಾಗ ಒಂದು ಕ್ಷಣಕ್ಕೆ ಸಿಟ್ಟು ಬರ್ಬೋದು, ಆ ಕ್ಷಣಕ್ಕೆ ಮಾತಾಡ್ಬೋದು, ಅಷ್ಟು ಬಿಟ್ಟರೆ ನನಗೆ ವರ್ಷ ಅವ್ರನ್ನ ಮರೆಯೋದಕ್ಕೆ ಯಾವುದೇ ಕಾರಣಕ್ಕೂ ನನಗೆ ಆಗ್ತಿಲ್ಲ. ನಾನು ವರ್ಷ ಅವ್ರು ಚೆನ್ನಾಗಿರ್ತೀವಿ. ನೋಡ್ತಾ ಇರಿ, ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.